ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಮನೇಲಿ ಪೂಜೆ ಮಾಡ್ತಾಯಿದ್ದೆ, ಸಂಜೆ ಪೂಜೆ ಇವತ್ತು. ಆ್ಯಂಡ್ ಸ್ವಲ್ಪ ದೇವ್ರ ಮನೆಯೆಲ್ಲ ಸೆಟಪ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಒಂದೊಳ್ಳೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ದಿನ ಈ ಥರ ಲೇಟ್ ಆಗಿಬಿಡುತ್ತೆ. ಇವಾಗಂತೂ ಸ್ವಲ್ಪ ಬೆಳಗ್ಗೆ ಹೊತ್ತು ತುಂಬಾ ಹರಿಬರಿ ಇರುತ್ತೆ. ವೀರು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ಅವ್ನು ತಿನ್ನಿಸೋದು, ಅವ್ನು ಸ್ನಾನ ಮಾಡಿಸೋದು, ಅವ್ನು ಬಂದಮೇಲೆ ಅವ್ನು ಸ್ಕೂಲಿಗೆ ಬಿಟ್ಟು ಬರೋದು, ಅಲ್ಲೇ 10-10:30 ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಮಾಡಿ ಆಗಿ ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಸಂಜೆ ಹೊತ್ತು ಪ್ರಿಫರ್ ಮಾಡಿಬಿಡ್ತೀನಿ. ಮನೆ ಹತ್ರನೇ ಹೂವು ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಆ್ಯಂಡ್ ನಿಮಗೆ ಒಂದು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಬಂದಿದೆ, ರಾಯರು ಬಂದಿದ್ದಾರೆ. ಅದು ಏನು ಗೊತ್ತಾ, ಗುರುವಾರ ಬಂದಿರೋದು ಒಂಥರ ಸ್ಪೆಷಲ್. ಆ್ಯಂಡ್ ನನಗೆ ಇನ್ನೊಂದೇನೋ ಒಂದು ಕನೆಕ್ಷನ್ ಇದೆ. ಏನಂದರೆ, ನಾವೀಗ ಸೈಟ್ ತೊಗೊಂಡಿದ್ದೀವಲ್ಲ, ಆ ಸೈಟ್ ಹಿಂದೆಯೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ನಾವಲ್ಲಿ ಮನೆ ಕಟ್ಟಿದ್ದಾರೆ. ನಮ್ಮ ಮನೆ ಹಿಂದೆಯೇ ನಮಗೆ ಡೈಲಿ ದರ್ಶನ. ಆ್ಯಂಡ್ ದೇವಸ್ಥಾನ ಫುಲ್ ಪ್ರಾಪರ್ಟಿ ನಮ್ಮ ಸೈಟ್ ಹಿಂದೆ ಬರುತ್ತೆ. ಥರ ಸ್ಪೆಷಲ್ ಇದೆ ಅದು. ಆಮೇಲೆ ಸಡನ್ನಾಗಿ ಬಂದಿರೋದು. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಮಂತ್ ಆರ್ ಇನ್ ಆಗಸ್ಟ್ ನಾವು ಕೂಡ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನೋ ಒಂದೊಂದು ಈ ಥರ ನೋಡಿ, ಮನೇಲಿ ಒಂಥರ ಪಾಸಿಟಿವ್ ವೈಬ್. ಓಕೆ ಗೈಸ್, ತುಂಬ ಜನ ನನ್ನ ಕೇಳ್ತಾ ಇರ್ತೀರಾ, ಸ್ವಾತಿ ನೀವು ಗೋಲ್ಡ್ ಮತ್ತು ಸಿಲ್ವರ್ ಪ್ಲಾನಿಂಗ್ ಎಲ್ಲ ಹೇಗೆ ಮಾಡ್ತೀರಾ, ಹೇಗೆ ಪರ್ಚೇಸ್ ಮಾಡ್ತೀರಾ ಎಲ್ಲ ತೋರಿಸಿ ಅಂತ. ಸೊ ಈ ಸತಿ ನಾನು ಯಾವ ಥರ ಸ್ಕೀಮ್ ಹಾಕ್ಕೊಂಡಿದ್ದೆ, ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೆನ್ನೆನೇ ಬಂತು ಪ್ಯಾಕೇಜಿಂಗು, ನಿಮಗೆ ತೋರಿಸೋಣ ಅಂತ ತಗೊಂಡು ಇವಾಗ ಕೂತಿದ್ದೀನಿ. ನಾನು ನಿಮಗೆ ಗೊತ್ತಿರೋಂಗೆ ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಈ ಬೆನೆಕಾ ಎಂಟರ್ಪ್ರೈಸಸಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ದು ಸ್ಕೀಮ್ ಹಾಕ್ತೀನಿ. ನಾನು ಮುಂಚೆ GRTಲೆಲ್ಲ ಹಾಕಿದ್ದೀನಿ ಆಯಿತಾ. ಅಲ್ಲೇನೆಂದರೆ ಒಂದು ಮೇಕಿಂಗ್ ಚಾರ್ಜು ಮತ್ತು GST ಎಲ್ಲ ಜಾಸ್ತಿ, ಅದು ಒಂದು. ಆಮೇಲೆ ನಾವು ಏನು ಸೆಲೆಕ್ಟ್ ಮಾಡಿರ್ತೀವಿ ನೋಡಿ, ಇದು ಸ್ಕೀಮ್ ಅಂಡರಲ್ಲಿ ಬರೋಲ್ಲ, ಎಕ್ಸ್ಟ್ರಾ ನಾವು ಮೇಕಿಂಗ್ ಚಾರ್ಜ್ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಆಲ್ಮೋಸ್ಟ್ 2 ಸತಿ, ಈ ಸತಿನೂ ಮತ್ತೆ ಹಾಕ್ತಾಯಿದ್ದೀನಿ. 3ನೇ ಸತಿ ನಾನು ಇವ್ರ ಹತ್ರ ಹಾಕ್ತಾಯಿರೋದು ಬೆನೆಕಾ ಎಂಟರ್ಪ್ರೈಸಸಲ್ಲಿ. ನಾನು ಈ ಕಾರ್ಡ್ದು ಫೋಟೋ ಹಾಕ್ತೀನಿ, ಇಲ್ಲಿ ನೋಡ್ಬೋದು. ನನ್ನ ಹೆಸರು ಇದೆ ಸ್ವಾತಿ ಸುನಿಲ್. ನಿಮಗೆ ಉಲ್ಟಾ ಕಾಣಿಸ್ತಾ ಇರ್ಬೋದು ಸೆಲ್ಫಿ ಕ್ಯಾಮ್ರಾ, ಹಾಗಾಗಿ. ಆ್ಯಂಡ್ ಇವ್ರ ಹತ್ರ ಬೆನಿಫಿಟ್ ಏನಂದರೆ, ನೀವು 1,000 ರೂಪಾಯಿಂದ ಎಷ್ಟು 1,000 ರೂಪಾಯಿ ಬೇಕಾದ್ರೂ ನೀವು ಹಾಕ್ಬೋದು ಚೀಟಿ. ಇದು 20 ಮಂತ್ಸ್ ಇರುತ್ತೆ, 20 ತಿಂಗಳು ಕಟ್ಟಬೇಕು ನೀವು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ನಾನು ಕಟ್ತಾ ಇರೋದು ಬಂದ್ಬಿಟ್ಟು 12,000. ನಿಮ್ಗೆ ಎಷ್ಟು ಆಯ್ತು ಅಷ್ಟು ಕಟ್ಟಿ. ನಾನು GRTಲಿ ಕಟ್ಟುವಾಗಲೂ 10,000, 20,000 ಆ ಥರ ಕಟ್ತಾಯಿದ್ದೆ. ಈ ಸತಿ 12,000 ಕಟ್ಟಿದ್ದೀನಿ. 12,000 ಕಟ್ಕೊಂಡು ಹೋಗಬೇಕು. 20 ತಿಂಗಳು ಕಟ್ಟಿದ್ರೆ ನೀವು ಆಲ್ಮೋಸ್ಟ್ ಒಂದು 2,40,000 ರೂಪಾಯಿ ನೀವು ಕಟ್ಟಿರ್ತೀರ. ಬೇರೆ ಕಡೆ ಎಲ್ಲ ಈ ಥರ ಸ್ಕೀಮ್ ನೀವು ಹಾಕಿದ್ರೆ ಏನು ಮಾಡ್ತಾರೆ ಅಂದರೆ, ಈ 12 ತಿಂಗಳು ಇಲ್ಲ 20 ತಿಂಗಳು ಅವ್ರದ್ದು ಸ್ಕೀಮ್ ಇರುತ್ತೆ. ಒಂದು ಎಕ್ಸ್ಟ್ರಾ ಅವರು ನೀವೇನು ಕಟ್ಟಿರ್ತೀರೋ ಆ ಅಮೌಂಟ್ನ ಸೇರಿಸಿ ನಿಮಗೆ ಏನಾದ್ರು ಗೋಲ್ಡು ಸಿಲ್ವರ್ನ ಕೊಡ್ತಾರೆ. ಇಲ್ಲಾಂದರೆ ಮೇಕಿಂಗ್ ಚಾರ್ಜು, ಜಿ ಎಸ್ ಟಿ ಬೇರೆ ವಿಷಯ, ಬಟ್ ಮೇಕಿಂಗ್ ಚಾರ್ಜು ಆಮೇಲೆ ವೇಸ್ಟೇಜ್ ಅದೆಲ್ಲ ಮೈನಸ್ ಮಾಡ್ತೀವಿ ಅನ್ನೋ ಥರ ಸ್ಕೀಮ್ಗಳಿರುತ್ತೆ. ಬಟ್ ಇವ್ರ ಹತ್ರ ಏನಂದರೆ, ನೀವೇನಾದ್ರು 1,000 ಕಟ್ಕೊಂಡು ಹೋದರೆ ಲಾಸ್ಟಲ್ಲಿ ಅವರು ನಿಮಗೆ 5,000 ಆ್ಯಡ್ ಮಾಡ್ತಾರೆ. ಅಂದರೆ ಇವಾಗ ನೋಡಿ, ನಾನು 12,000 ಕಟ್ಟಿರೋದ್ರಿಂದ ಅವ್ರು ಲಾಸ್ಟಲ್ಲಿ ನನಗೆ 60,000 ಆ್ಯಡ್ ಮಾಡ್ತಾರೆ. ಈಗ 2,40,000 ರೂಪಾಯಿ ನಾನು ಕಟ್ಟಿದರೆ ಅದಕ್ಕೆ 60,000 ಅವ್ರು ಸೇರಿಸಿ ನಮಗೆ 3,00,000 ರೂಪಾಯಿದು ಗೋಲ್ಡು ಸಿಲ್ವರು ಪರ್ಚೇಸ್ ಮಾಡ್ಬೋದು. ನಿಮಗೆ ದುಡ್ಡು ಕೊಡೋದಿಲ್ಲ, ಇಲ್ಲ ಗೋಲ್ಡ್ ಇಲ್ಲ ಸಿಲ್ವರ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಆ ಥರ ಇದು ನನಗೆ ಬೆನಿಫಿಟ್ ತುಂಬಾ ಇಷ್ಟ ಆಯಿತು. ಬೇರೆ ಎಲ್ಲೂ ಈ ಥರ ಬೆನಿಫಿಟ್ ಇರಲಿಲ್ಲ. ಆ್ಯಂಡ್ ನನಗೆ ತುಂಬ ಟ್ರಸ್ಟಿ ಇವರು, ನನಗೆ ಗೊತ್ತಿರೋರು. ಆ್ಯಂಡ್ ಆಲ್ಮೋಸ್ಟ್ ನನ್ನ ಬ್ಯಾಚಲ್ಲಿ ಹಾಕಿರೋ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನಿದ್ದೀನಿ. ನನ್ನ ವೀಡಿಯೋಸ್ ಲಾಸ್ಟ್ ಟೈಮು ನಾನು ತಟ್ಟೆ ಎಲ್ಲ ತೋರಿಸಿದ್ದೆ ನೋಡಿ, ಆವಾಗ ನೋಡ್ದೆ ಹಾಕ್ಕೊಂಡವರೆಲ್ಲ ಈಗ ಗೋಲ್ಡು ಸಿಲ್ವರು ಕಲೆಕ್ಟ್ ಮಾಡಿಕೊಂಡು ಅವ್ರ ರಿವ್ಯೂಸ್ ಎಲ್ಲ ನಾನು ನೋಡಿದ್ದೀನಿ. ಆ್ಯಂಡ್ ವರ್ತ್ ಅನಿಸುತ್ತೆ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಈ ಥರದ್ದೆಲ್ಲ ನಿಮಗೆ ಹಾಕೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂದರೆ ಒಂದು ಸತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ನೋಡಿ ನಿಮಗೂ ವರ್ತ್ ಅನ್ನಿಸ್ತು ಹಾಕೋಬೋದು, ನಂಬಿಕೆ ಇದೆ ಅಂದರೆ ಹಾಕ್ಬೋದು. ಇದೆಲ್ಲ ಒಂದು ಟ್ರಸ್ಟ್ ಅಷ್ಟೇ. ಆ್ಯಂಡ್ ನಾನು ನೋಡಿದ್ದೀನಿ ಅವ್ರ ತುಂಬ ವರ್ಷದಿಂದ. ಸೊ ಹಾಗಾಗಿ ನಾನು ಇಲ್ಲೇ ಹಾಕ್ತಾ ಇರೋದು. ಈ ಸತಿನೂ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಿಮಗೆ ಗೊತ್ತಿರ್ಬೋದು, ನಾನೊಂದು ಸೈಟ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮನೆ ಎಲ್ಲ ಮಾಡ್ಕೊಂಡಾಗ ಒಂದಷ್ಟು ಐಟಮ್ ಬೇಕು ಅಂತ ಇರುತ್ತಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಟೈಟ್ ಆಗ್ಬೋದು. ಹಾಗಾಗಿ ಈಗಲಿಂದಾನೇ ತಿಂಗಳ ಕಟ್ಕೊಳ್ಳೋಣ ಅಂತ. ಒಂದು ನನಗೆ ಇಯರಿಂಗ್ ಬೇಕಿತ್ತು, ಗೋಲ್ಡ್ ಇಯರಿಂಗು. ಇದು ಬಂದುಬಿಟ್ಟು 4.620 ಗ್ರಾಮ್ ಇದೆ, 4,620 ಗ್ರಾಮ್ ಇದೆ. ಆ್ಯಂಡ್ ಈ ಥರ ಇದೆ, ಸಕ್ಕತ್ತಾಗಿದೆ. ಇದು ಬಂದುಬಿಟ್ಟು 916. ಆ್ಯಂಡ್ ನೋಡಿ ಎಷ್ಟು ಪಳ ಅಂತ ಇದೆ ಅಂತ. ಒಂಥರ ಇಲ್ಲಿ ರೆಡ್ ಸ್ಟೋನ್ಗೆ ಒಂಥರ ಮುತ್ತು ಥರ ಈ ಥರ ಬರುತ್ತೆ. ಈ ಚೂಡಿದಾರೆಲ್ಲ ಹಾಕಿದಾಗ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ. ಆ್ಯಂಡ್ ಇದು ಬಂದುಬಿಟ್ಟು 916 HUID ಇರೋ ಅಂಥದ್ದು. ಇದರಲ್ಲೇ ನಿಮಗೆ
ನಂಬರೆಲ್ಲ ಇರುತ್ತೆ ಇದ್ರ ಮೇಲೆ. ನಾನು ತುಂಬ ಸಣ್ಣ ಇದು, ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದು ಒಂದು ತೊಗೊಂಡೆ, ಆಲ್ಮೋಸ್ಟ್ 400-600 ಗ್ರಾಮ್ ಇರೋಂಥದ್ದು ಸೆಲೆಕ್ಟ್ ಮಾಡಿಕೊಂಡೆ. ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಯಾವ್ದಾದ್ರು ಇದೇ ಥರ ಬೇಕು ಅಂತ ಹೇಳಿ ಅವ್ರ ಹತ್ರ ತೊಗೊಸ್ಕೊಬೋದು. ಇನ್ನೊಂದು ಬಂದ್ಬಿಟ್ಟು ಡೈಲಿ ವೇರ್ಗೆ ಕರಿಮಣಿ ತೊಗೊಂಡೆ. ನನ್ನ ಹತ್ರ ಲಾಸ್ಟ್ ಟೈಮ್ ಇದ್ದಿದ್ದು ಒಂಥರ ಇಲ್ಲಿ ವರ್ಗೂ ಬಂದ್ಬಿಡೋದು ಆ್ಯಂಡ್ ತುಂಬ ಈ 2 ಥರ ಇತ್ತು. ಆ್ಯಂಡ್ ಅದು ಏನಾದ್ರು ಟೀ ಶರ್ಟ್ ಹಾಕ್ದಾಗ ಒಳ್ಳೆ ಇಲ್ಲಿ ಹಿಂಗೆ ಕಾಣಿಸೋದು, ಸ್ವಲ್ಪ ನಂಗೆ ಅಷ್ಟು ಡಿಸೈನ್ ಇಷ್ಟ ಆಗಿರಲಿಲ್ಲ. ಹಾಗಾಗಿ ಈ ಸತಿ ನಾನು ಸ್ವಲ್ಪ ಟ್ರೆಂಡಿಂಗ್ ಆಗಿರೋವಂಥ ಈ ಥರ ಡಿಸೈನ್ ತೊಗೊಂಡಿದ್ದೀನಿ. ಒಂಥರ ಇನ್ಫಿನಿಟಿ ವಿತ್ ಫ್ಲವರು ಈ ಥರ ಬರುತ್ತೆ, ನೀವು ನೋಡ್ತಾ ಇರ್ಬೋದು ನೋಡಿ. ಆ್ಯಂಡ್ ತುಂಬ ಸಣ್ಣಕ್ಕಿದೆಯಾ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿವರೆಗೂ ಲೆಂತ್ ಬರುತ್ತೆ. ಸೊ ಒಂಥರ ಇದು ಇಷ್ಟ ಆಗಿ ಈ ಥರದ್ದು ಒಂದು ತಗೊಂಡೆ. ಇದರಲ್ಲೂ ಅಷ್ಟೇ ನಿಮಗೆ ಇಲ್ಲಿ ಹಾಲ್ಮಾರ್ಕು ಮತ್ತು ಅವ್ರದ್ದು HOID ನಂಬರ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ನೋಡಿ ನೀವು ಆ ಥರದ್ದು ಈಸ್ಕೊಬೋದು. ನೀವು ಅನ್ಕೋಬೋದು ಈ ಥರ ಎಲ್ಲ ಅಂದರೆ ಚಿನ್ನದಲ್ಲಿ ಮೋಸ ಮಾಡಿಬಿಡ್ತಾರೆ, ಏನಾದರೂ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ, ಆ ಥರ ಎಲ್ಲ ಡೌಟ್ ಎಲ್ಲ ಏನೂ ಇಲ್ಲ. ತುಂಬ ಒಳ್ಳೆ ಪ್ಯೂರಾಗಿರೋದೇ ಕೊಡ್ತಾರೆ. ಆ್ಯಂಡ್ ಈ ಕರಿಮಣಿ ಸರ ಬಂದ್ಬಿಟ್ಟು 5 ಗ್ರಾಮ್ ಇದೆ. ಸೊ 5 ಗ್ರಾಮ್ ಇರೋವಂಥ ಇದನ್ನು ತೊಗೊಂಡೆ. ಓಲೆ ತುಂಬ ಗಿಟ್ಟಿದೆ, ಓಲೆದು ತಿರ್ಪ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ತೊಗೊಂಡಿದ್ದೀನಿ. ಯಾಕಂದರೆ ಹಾಕ್ತಾ ಇರ್ತೀವಿ, ಬಿಚ್ತಾ ಇರ್ತೀವಲ್ವಾ, ಸೊ ಒಂದು ಸ್ವಲ್ಪ ಗಟ್ಟಿ ಇರೋದು ಬೇಕು. ಆ್ಯಂಡ್ ಪ್ರಿಟಿಯಾಗಿದೆ ನೋಡಿ, ಈ ಪುಟಾಣಿ ಹೆಣ್ಮಕ್ಳಿಗೆಲ್ಲ ಕೊಡಿಸೋದಕ್ಕೆ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಹತ್ರದಿಂದ ತೋರಿಸ್ತೀನಿ. ಮೇ ಬಿ ನಿಮಗೆ ನಾನು ಈ ಥರ ಸೆಲ್ಫಿ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇರೋಕ್ಕೆ ಡಿಸೈನ್ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಅಂತ, ವಿಡಿಯೋ ಕ್ಲೀನಾಗಿ ನೋಡಿ ಸ್ಕಿಪ್ ಮಾಡಬೇಡಿ. ಇದು ಬಂದು ಆ್ಯಂಡ್ ಮೇಯ್ನು ನಾನು ಈ ಸತಿ ಹಾಕಿದ್ದು ಸಿಲ್ವರಲ್ಲಿ ಇದನ್ನು ತೊಗೊಳಕ್ಕೆ. ನೀವು ನೋಡಿರ್ಬೋದು ನಮ್ಮ ಮನೇಲಿ ಕಳಶ ಸಿಲ್ವರ್ದೇ ಇರೋದು ಈ ಥರ ಅಷ್ಟಲಕ್ಷ್ಮಿದು, ಬಟ್ ಅದು ಸ್ವಲ್ಪ ಚಿಕ್ಕದು ಆ್ಯಂಡ್ ಅಷ್ಟೊಂದು ವೆಯ್ಟ್ ಇಲ್ಲ. ಇದು ಬಂದ್ಬಿಟ್ಟು 302 ಗ್ರಾಮ್ ಇದೆ. 300 ಗ್ರಾಮ್ ಬೆಳ್ಳಿ ಚೊಂಬು ತೊಗೊಂಡಿದ್ದೀನಿ, ಬೇಕು ನನಗೆ ಈ ಸತಿ ಅಂತ. ಸುನಿ ಬಾ ಹೆಂಗಿದೆ ನೋಡು. ಅವ್ರಿಗೆ ಚೊಂಬು ತೊಗೊತೀನಿ ಅಂತ ಒಂದು ಹೇಳಿದೆ ಅಷ್ಟೇ, ಹಿಂಗೆ ಹಾಕ್ಕೊಂಡು ಚೊಂಬು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಂಗೆ ಇನ್ನೊಂದು ತೊಗೋಬೇಕಂತ ಆಸೆ ಇದೆ, ಗಂಟೆ ತೊಗೋಬೇಕು. ನಮ್ಮ ಮನೇಲಿ 302 ಜಾಸ್ತಿ ಅಲ್ಲ, ಚೆನ್ನಾಗಿದೆ, ತುಂಬ ಗಟ್ಟಿ, ತುಂಬ ದೊಡ್ಡದು. ನಮ್ಮ ಮನೇಲಿರೋದು ಇಷ್ಟು ವೆಯ್ಟ್ ಇಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಆ್ಯಂಡ್ ಚಿಕ್ಕದು, ಇಷ್ಟು ದೊಡ್ಡದು ಇಲ್ಲ ಅದು, ಇದಕ್ಕಿಂತ ಚಿಕ್ಕ ಸೈಜು. ಇದು ವೆಯ್ಟ್ ಜಾಸ್ತಿ ಆ್ಯಂಡ್ ಅದು 12 ಇದೆ. ಇದು ಸ್ವಲ್ಪ ಗಟ್ಟಿ ಆ್ಯಂಡ್ ದೊಡ್ಡ ಚೊಂಬು. ಇದನ್ನು ನಾನು ತೊಗೊಂಡಿದ್ದು. ಆ್ಯಂಡ್ ಇದು ನಾನು ತೊಗೊಂಡಿರೋಂಥ ಜ್ಯುವೆಲ್ರಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಕೀಮು. ಸೊ ನೀವು ಬೇಕಂದರೆ ಹೋಗಿ ಇವ್ರ ಹತ್ರ ಸ್ಕೀಮ್ ಹಾಕ್ಕೊಬೋದು. ನಾನು ಕೂಡ ಈ ಸತಿ ಹಾಕ್ಕೊಂಡಿದ್ದೀನಿ. ಅವರ ವಾಟ್ಸಪ್ ಗ್ರೂಪಲ್ಲಿ ನನ್ನ ಜೊತೆ ಹಾಕ್ಕೊಂಡವ್ರು ಅವರೆಲ್ಲ ಏನೇನು ಪರ್ಚೇಸ್ ಮಾಡಿದ್ದಾರೆ ಗೊತ್ತಾ, ಅದೆಲ್ಲ ನೋಡಿ ಒಂಥರ ಖುಷಿ ಅನಿಸುತ್ತೆ. ಹೆಣ್ಮಕ್ಳು ಈ ಥರ ಸೇವ್ ಮಾಡಿ ಏನಾದ್ರು ಒಂದು ತೊಗೊತಾರೆ ಅಂದ್ರೇ ಒಂದು ಒಳ್ಳೆ ಇದು ಅಲ್ವಾ, ಖುಷಿ ಆಗುತ್ತೆ. ಈ ಥರ ನಾವು ಒಂದೇ ಸತಿ ಹೋಗ್ಬಿಟ್ಟು 3 ಲಕ್ಷದ ಗೋಲ್ಡ್ ಸಿಲ್ವರ್ ತರ್ತೀನಿ ಅಂದರೆ ಆಗೋದಿಲ್ಲ, ಚಾನ್ಸ್ ಇಲ್ಲ. ಸೊ ಹಾಗಾಗಿ ಈ ಥರ ಏನಾದ್ರು ನಿಮಗೆ ಮಂತ್ಲಿ ಎಷ್ಟಾಗುತ್ತೆ ಅಷ್ಟು ಕಟ್ಕೊಳ್ಳಿ. 1,000 ರೂಪಾಯಿ ಕಟ್ಕೊಂಡು ಹೋಗ್ಬೋದು. ಒಂದೊಂದು 100 ರೂಪಾಯಿ ಅಲ್ಲಿ ಇಲ್ಲಿ ಮಿಕ್ಸಿ ಒಂದು ತಿಂಗ್ಳಿಗೆ 1,000 ಅಂತ ಕಟ್ಕೊಂಡು ಹೋದ್ರೂ ಆಗುತ್ತೆ. ಇಲ್ಲ ನಾವೇನಾದ್ರು ಅರ್ನ್ ಮಾಡ್ತಾಯಿದ್ದೀವಿ, ನಾವು ಒಂದಿಷ್ಟು ಸೇವ್ ಮಾಡ್ಬೋದು, 10,000 20,000 ಅಂದರೆ ಆ ಥರ ಕಟ್ಕೊಂಡಾಗ ಈ ಥರ ಏನಾದ್ರು ಜಾಸ್ತಿ ಲಾರ್ಜ್ ಅಮೌಂಟ್ ಏನಾದ್ರು ತೊಗೊಳ್ಳೋದಕ್ಕೆ ವರ್ತಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಬಿಟ್ಟು ನೀವು ನೋಡಿರ್ಬೋದು, ನಾನು ಯಾವಾಗಲೂ ನಿಮಗೊಂದು ಕ್ರೀಮ್ ತೋರಿಸ್ತಾ ಇರ್ತೀನಿ. ಬೆನಕ ಎಂಟರ್ಪ್ರೈಸಸ್ದೇನೆ ಆ ಕ್ರೀಮ್ಗೂ ಅಷ್ಟೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ನನಗೆ ಅದು ಖಾಲಿಯಾಗಿತ್ತು, ಅದು 2 ಬೇಕು ಅಂತ ಹೇಳಿದೆ. ಸೊ ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ, ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಅಂತ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸ್ಕಿನ್ನಲ್ಲಿ ಏನಾದರೂ ಕ್ರೀಮ್ಸ್ ಅಂದರೆ ಮಾರ್ಕ್ಗಳೆಲ್ಲ ಇರುತ್ತೆ. ಆ್ಯಂಡ್ ನಮ್ಗೆ ಯಾವ ಕ್ರೀಮ್ ಹಚ್ಚಿದ್ರೂ ವರ್ಕ್ ಆಗ್ತಾಯಿಲ್ಲ ಆ್ಯಂಡ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ, ಸ್ಕಿನ್ನಲ್ಲಿ ಒಂದು ಫೇರ್ನೆಸ್ ಗ್ಲೋನೇ ಇಲ್ಲ ಅನ್ನೋ ಥರ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿರ್ತಾರೆ. ಸೊ ಅಂಥವರು ಈ ಕ್ರೀಮ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿರುತ್ತೆ. ಇದು ಬಂದ್ಬಿಟ್ಟು ನೈಟ್ ಕ್ರೀಮು. ಇದು ಹಚ್ಬಿಟ್ಟು ಬೆಳಗ್ಗೆ ನೀವು ಎದ್ಬಿಟ್ಟು ನೋಡಿದ್ರೆ ನಿಮ್ಮ ಸ್ಕಿನ್ ಒಂಥರ ಫುಲ್ಲು ಪಳ ಆಗಿಬಿಟ್ಟಿರುತ್ತೆ. ಇದು ನಿಮಗೆ ಪಿಂಪಲ್ಸ್ಗೆ, ವ್ರಿಂಕಲ್ಸ್ಗೆ ಮತ್ತು ಪಿಗ್ಮೆಂಟೇಷನ್ಗೆಲ್ಲ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಬಂದ್ಬಿಟ್ಟು ಡೇ ಕ್ರೀಮು. ಇದು ಅಷ್ಟೇ ನಿಮಗೆ ಯಾವುದೇ ಈ ಕ್ರೀಮ್ ಹಚ್ಚಿದ್ಮೇಲೆ ಬೇರೆ ಕ್ರೀಮ್ ಏನು ಹಚ್ಚೋ ಅಂತ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ. ನನ್ನ ಕೈಗೆ ಚುಟ್ಟೆಚ್ಚೈತೆ ಅನಿಸುತ್ತೆ. ನೋಡಿ ಹಿಂಗಿರುತ್ತೆ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ಥರ ಇರುತ್ತೆ. ಈ ಕ್ರೀಮ್ ಕೂಡ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಬೇರೆ ಕಡೆ ನಾನು ನೋಡಿದ್ದೀನಿ ಫೇಕ್ ಮಾರ್ತಾರೆ, ಬಟ್ ರಿವ್ಯೂ ಅಷ್ಟು ಚೆನ್ನಾಗಿರಲ್ಲ. ಬಟ್ ಇವ್ರದ್ದು ಪ್ರಾಡಕ್ಟು ನಾನೇ ಯೂಸ್ ಮಾಡಿದ್ದೀನಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ರಿವ್ಯೂಸು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ ಕ್ರೀಮು.
ಡೈಲಿ ಕ್ರೀಮ್ ಥರ ನೀವು ಯೂಸ್ ಮಾಡ್ಬೋದು. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಪಿಗ್ಮೆಂಟೇಷನ್ನು ಮತ್ತು ಏನಾದ್ರು ಮಾರ್ಕ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಕಮ್ಮಿ ಆಗಿ ನಿಮ್ಮ ಸ್ಕಿನ್ ಒಂಥರ ಫೇರ್ನೆಸ್, ಫುಲ್ ಗ್ಲೋಯಿಂಗ್ ಆಗಿ ಚೆನ್ನಾಗಾಗುತ್ತೆ ಸ್ಕಿನ್ನು. ಆ್ಯಂಡ್ ಇದ್ರ ರಿವ್ಯೂನು ಸಖತ್ ನೋಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಇದನ್ನು ತೋರಿಸ್ಬೇಕಿತ್ತು, ಹಾಗೆ ಓಪನ್ ಮಾಡಿ ಈಗ ಎತ್ತಿಟ್ಕೊಳ್ಳೋಣ ಚೊಂಬುನ ಅಂತ ನೋಡ್ತಾ ಇದ್ದೆ. ಹಾಗಾಗಿ ಸರಿ ತೋರಿಸೋಣ. ಆ್ಯಂಡ್ ನನ್ನ ಹೊಸ ಇಯರಿಂಗ್ ಮತ್ತು ಚೈನ್ ಕೂಡ ನಿಮಗೆ ತೋರಿಸೋಣ ಅಂತ. ಇದನ್ನು ನಾವು ಇವಾಗ ನಿಮಗೆ ಹತ್ರದಿಂದ ತೋರಿಸ್ತೀನಿ ಹೇಗಿದೆ ಇಯರಿಂಗ್ ಗೋಲ್ಡು ಅಂತ. ಸೊ ನೋಡಿ, ಒಂದು ಸತಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇನ್ನೂ ಏನಾದ್ರು ಸ್ಕೀಮ್ ಬಗ್ಗೆ ಡೌಟ್ಸ್ ಇದೆ, ಹೆಂಗೆ ವರ್ಕ್ ಆಗುತ್ತೆ, ನಾನು ಬಂದು ನೋಡ್ತೀನಿ, ನೋಡಿ ಹಾಕ್ತೀನಿ, ನನಗೆ ನಂಬಿಕೆ ಬರಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಸೊ ಒಂದು ಸತಿ ಅವ್ರನ್ನ ಕಾಲ್ ಮಾಡಿ ವಿಚಾರಿಸ್ಕೊಂಡು ಸ್ಕೀಮ್ ಹಾಕ್ಕೊಳ್ಳಿ. ನಾನು ಈ ಸತಿ ಹಾಕ್ತಾಯಿದ್ದೀನಿ. ಈ ಸತಿ ನೀವೀಗ ಸ್ಕೀಮ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ಏನಾದರೂ ಪರ್ಚೇಸ್ ಮಾಡ್ಕೋಬೋದು. ಸೊ ಒಂಚೂರು ಬೇಗನೆ ನೋಡಿ ಸ್ಕೀಮ್ ಹಾಕ್ಕೊಳ್ಳಿ. ಮನೆಗೆ ಹಬ್ಬದ ದಿನ ಯಾವಾಗಾರು ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಈ ವರ್ಷದ ಸ್ಕೀಮ್ ಬಗ್ಗೆ ಹೇಳೋಣ. ಆಮೇಲೆ ನಾನು ತರಿಸ್ಕೊಂಡಿದ್ದು ತುಂಬ ಜನ ಕೇಳ್ತೀರಾ. ಸೊ ಹಾಗಾಗಿ ಯಾವ ಥರ ವಾಲೆ ಹಾಕೊಂಡಾಗೋ ಇಲ್ಲ ಚೊಂಬು ತೋರಿಸ್ದಾಗೋ ಯಾವಾಗ ತೊಗೊಂಡ್ರಿ ಹೇಳಲೇ ಇಲ್ಲ ಅಂತ ಕೇಳ್ತಾರೆ ತುಂಬ ಜನ ಸಬ್ಸ್ಕ್ರೈಬರ್ಸು. ಸೊ ನಾನು ಈ ಥರ ಸ್ಕೀಮ್ಸ್ ಹಾಕಿ ಪರ್ಚೇಸ್ ಮಾಡಿದ್ದು ಅಂತ ಹೇಳೋಣ ಅಂತ ಹೇಳಿದೆ ಅಷ್ಟೇ. ಸೊ ಒಂದು ಸತಿ ಚೆಕ್ ಮಾಡಿ. ಇದು ನನ್ನ ಕಾರ್ಡು ನೋಡ್ತಾ ಇರ್ಬೋದು, ನನ್ನ ಹೆಸರು ಇಲ್ಲಿ ನನ್ನ ನಂಬರ್ ಇದೆ, ಅದಕ್ಕೆ ತೋರಿಸಲ್ಲ ಅಷ್ಟೇ. ಓಕೆ, ಈ ಥರ ಇರುತ್ತೆ ಕಾರ್ಡು. ಆ್ಯಂಡ್ ಓಪನ್ ಮಾಡಿದ್ರೆ ಈ ಥರ ಅವ್ರದ್ದು ಏನೇನು ಬೆನಿಫಿಟ್ಸ್ ಇದೆ ಆ ಥರ ಎಲ್ಲ ಅವರು ಹಾಕಿರ್ತಾರೆ. ಆ್ಯಂಡ್ ನಾನು ಕಟ್ಟಿರೋ ಡೇಟ್ ನೀವು ನೋಡ್ತಾ ಇರ್ಬೋದು. ನಾವು ಹೋಗಿ ಆನ್ಲೈನಲ್ಲಿ ಕಟ್ಬಿಟ್ರೆ ಆಯಿತು, ಅವರಲ್ಲಿ ಬರೆದು ಒಂದು ಕಾರ್ಡ್ ಅವರೇ ಮೇಂಟೈನ್ ಮಾಡಿರ್ತಾರೆ. ನಾವು ತೊಗೊಳ್ಳುವ ದಿನ ನಿಮಗೆ ಕೊಟ್ಬಿಡ್ತಾರೆ. ಸೊ ಇಷ್ಟು ನಾನು ಕಟ್ಕೊಂಬಂದಿರೋದು 24/10 ಕಟ್ತಾಯಿದ್ದೀನಿ ನಾನು. ಆಲ್ಮೋಸ್ಟು ಮುಗ್ದಿರೋದು ಬಂದ್ಬಿಟ್ಟು ಮೇಯಲ್ಲಿ ಮುಗೀತು. ಆ್ಯಂಡ್ ಜೂನಲ್ಲಿ ನಾನು ಇದನ್ನೆಲ್ಲ ಈಸ್ಕೊಂಡಿದ್ದೀನಿ. ಸೊ 12 ಸಾವಿರ ಕಟ್ಕೊಂಡು ಹೋಗಿದ್ದು. ಆ್ಯಂಡ್ ಅವ್ರ ನಂಬರು, ಅಡ್ರೆಸ್ಸು ಎಲ್ಲ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ಯಾವುದೇ ರೀತಿ ಫ್ರಾಡ್ ಇರಲ್ಲ. ಆ್ಯಂಡ್ ಕಂಪ್ನಿ ಎಲ್ಲ ಒಳ್ಳೆ ಕಂಪ್ನಿ ಇದೆ. ಸೊ ತುಂಬ ಜನ ಆಗ್ತಾಯಿದ್ದಾರೆ, ಇದೇನು ಫಸ್ಟ್ ಟೈಮ್ ಅಲ್ಲ. ಸೊ ನೋಡಿ ನಿಮ್ಗೇನಾದ್ರು ವರ್ತ್ ಅನಿಸಿದ್ರೆ ಹಾಕಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಂದರೆ ಲಾಟ್ರಿ ಥರನೂ ಇರುತ್ತೆ. ನೀವೇನಾದರೂ ಲಾಟ್ರಿ ವಿನ್ ಆಗಿಬಿಟ್ರೆ ಕಟ್ಟೋಂಥದ್ದೇ ಇರೋದಿಲ್ಲ. ಸೊ ಆ ಥರ ಎಲ್ಲ ಯಾರಿಗಾರು ಲಕ್ ಇರುತ್ತೆ ನೋಡಿ, ಲಕ್ ಹೊಡೆದ್ರೆ ಇದು ಥರನೂ ನಿಮಗೆ ಹೊಡಿಬೋದು. ಸೊ ಇದ್ರ ಬಗ್ಗೆನೂ ನೀವು ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ. ಸೊ ನಾನು ನೋಡಿದ್ದೀನಿ 2-3 ಜನಕ್ಕೆ ಲಾಟ್ರಿ ಹೊಡೆದಿರೋದು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆನೂ ಕೂಡ ಕೇಳ್ಕೊಬೋದು. ಸೊ ಈ ಥರ ಇರುತ್ತೆ. ಏನೇನಿದೆ ಅನ್ನೋದೆಲ್ಲ ನಾನು ನಿಮಗಿಲ್ಲಿ ಕಾರ್ಡ್ ಬಗ್ಗೆ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಚೊಂಬುನ ನಾನು ಹತ್ರದಿಂದ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಅಷ್ಟಲಕ್ಷ್ಮಿದು. ಇದು ಚೊಂಬು. ಓಕೆ, ಆ್ಯಂಡ್ ಜ್ಯುವೆಲ್ರಿನೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಇದು ನಾನು ತೊಗೊಂಡಿರೋ ಓಲೆ. ಯಾವಾಗಾರು ವೇರ್ ಮಾಡಿದಾಗ ತೋರಿಸ್ತೀನಿ. ಈಗ ಹಾಗೆ ತೋರಿಸ್ತಾ ಇದ್ದೀನಿ. ಓಕೆ, ಒಂದು ನಿಮಿಷ. ಪುಟ್ಟಕ್ಕಿರುತ್ತಾ ತೋರ್ಸೋಕ್ಕೆ ಕಷ್ಟ. ಓಕೆ, ಫೋಕಸ್. ನೋಡಿ ಈ ಥರ ಇದೆ. ಇಲ್ಲೊಂಥರ ರೆಡ್ ಕಲರ್ಗೆ ಒಂಥರ ಪರ್ಲ್ ಥರ ಬಂದಿದೆ. ಆ್ಯಂಡ್ ಇದು ಹಿಂದೆದು ಫೋಕಸ್ ಇದ್ರ ಮೇಲಿದೆ ನೋಡಿ, HOID ನಂಬರ್ ಇದು. ನಿಮಗೆ ಕಣ್ಣಲ್ಲಿ ನೋಡೋಕ್ಕೆ ಕ್ಲೀನಾಗಿ ಕಾಣಿಸುತ್ತೆ, ಫೋನಲ್ವಾ ಅಷ್ಟು ಫೋಕಸ್ ಮಾಡ್ತಾಯಿಲ್ಲ. ಎಲ್ಲಿದೆ ನೋಡಿ, 916 ಇದು. ನಿಮಿಷ 916. ಓಕೆ, ಆ್ಯಂಡ್ ವೆಯ್ಟ್ ಬಂದ್ಬಿಟ್ಟು ನೆಟ್ ವೆಯ್ಟು 4.620 ಇದೆ. ಸೊ ಇದು ತಿರ್ಪ ಎಲ್ಲ ತುಂಬಾ ಗಟ್ಟಿ ಇದೆ. ಬಿಚ್ಚುವಾಗ ಹಾಕುವಾಗ ಚೆನ್ನಾಗಿರ್ಬೇಕಲ್ವಾ, ಬಾಳಿಕೆ ಬರಬೇಕು. ಹಾಗಾಗಿ ಇದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ನಾನು ತೊಗೊಂಡಿರೋಂಥ ಚೈನು, ಕರಿಮಣಿ ಚೈನು. ಸೊ ಇದ್ರ ಡಿಸೈನ್ ಈ ಥರ ಇದೆ. ನಿಮಗೆ ವೆಸ್ಟರ್ನ್ ಹಾಕ್ದಾಗೂ ಚೆನ್ನಾಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಲಾಂಗ್ ಇದೆ ತುಂಬ. ಒಂದೊಂದು ಕತ್ತು ಮುಂದಕ್ವರೆಗೂ ಶಾರ್ಟ್ ಥರ ಇರುತ್ತೆ, ಬಟ್ ಇದು ಸ್ವಲ್ಪ ಲೆಂತ್ ಇದೆ.
ಸೊ ಇದ್ರದ್ದು ಬಂದ್ಬಿಟ್ಟು ನೆಟ್ ವೆಯ್ಟ್ ಬಂದ್ಬಿಟ್ಟು 5 ಗ್ರಾಮ್ ಇದೆ. ಓಕೆ, ಇಷ್ಟು ನಾನು ತೊಗೊಂಡಿದ್ದು ಸ್ಕೀಮಲ್ಲಿ. ಇವಾಗಿರೋ ಗೋಲ್ಡು ಸಿಲ್ವರ್ ರೇಟ್ಗೆ ಇಷ್ಟಾದರೂ ಸೇವ್ ಮಾಡಿದ್ದೀನಿ ನೋಡಿ 20 ಮಂತ್ಸಿಂದ. ಆ್ಯಂಡ್ ಇದು ಬಂದ್ಬಿಟ್ಟು ಕ್ರೀಮು, ಇದು ಡೇ ಕ್ರೀಮು, ಫೇರ್ನೆಸ್ ಕ್ರೀಮ್. ಆ್ಯಂಡ್ ಇದು ನೈಟ್ ಗ್ಲೋ ಫೇರ್ನೆಸ್ ಕ್ರೀಮ್. ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ, ವಿಚಾರಿಸಿ. ಆ್ಯಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಸ್ಕೀಮ್ ನೀವು ಹಾಕ್ಕೊಳ್ಳಿ. 1,000 ರೂಪಾಯಿ ಕಟ್ಕೊಂಡು ಹೋದರೆ ಆಯಿತು. ನಿಮ್ಗೂ ತುಂಬಾ ಚೆನ್ನಾಗಿರೋ ಅಂಥ ಒಂದು ಸಿಲ್ವರ್ ಗೋಲ್ಡ್ ಐಟಮ್ ಸಿಗುತ್ತೆ. ಚಿಕ್ಕ ಪುಟ್ಟದು ಮಕ್ಳಿಗೆ ಒಂದು ಚಿಕ್ಕ ಚಿಕ್ಕ ಇಯರಿಂಗ್ಸೋ, ಬಳೆನೋ, ಬ್ರೇಸ್ಲೆಟೋ ಏನಾದ್ರು ಒಂದು ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ನಾನು ತೊಗೊಂಡಿರೋದು. ಎಲ್ಲಿ ಹೆಂಗಳು ತೋರಿಸು. ಇವತ್ತು ನಮ್ಮ ಕೂಕು ಫುಲ್ ಶೇವ್, ಕೂದಲೆಲ್ಲ ಅವಳಿಗೆ ಸ್ವಲ್ಪ ಹುಳ ಆಗಿಬಿಟ್ಟಿದೆ. ಇದೆಲ್ಲ ಅಕ್ಕಪಕ್ಕ ನಾಯಿಗಳಿದೆ, ಆಮೇಲೆ ಸೀಸನ್ ಇದು ಒಂದೊಂದು ಸತಿ ಅವಳಿಗೆ ಜಾಸ್ತಿ ಹುಳ ಆಗಿಬಿಟ್ಟು ಪಾಪ ಕೆರ್ಕೋತಾ ಇದ್ದಾಳೆ. ಹಾಗಾಗಿ ಎಲ್ಲ ಈಗ ಗಾಳಿ ಆರ್ಬಿಡುತ್ತೆ, ಬಾತ್ರೂಮ್ಗೆ ಹೋಗ್ಬಿಡು. ಅದಕ್ಕೆ ಸುನೀನೇ ಟ್ರಿಮ್ ಮಾಡೋಣ ಅಂತ. ನಮ್ಮ ಹತ್ರ ಅದೇ ಅವಳು ಡಾಗ್ದೇ ಇದೆ ಟ್ರಿಮ್ಮರ್. ಅದಕ್ಕೆ ನೀ ಏನು ತಿಂತ ಇದೆಯಮ್ಮ? ದೋಸೆಗೆ ತುಪ್ಪ ಸಕ್ಕರೆ. ಪಾಪ ಇದಕ್ಕೆ ಯಾಕೋ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ವಾಂತಿ. ಏನೂ ತಿನ್ನಲ್ಲ ಅನ್ನತ್ತೆ, ಏನಾದ್ರು ತಿಂದರೂ ವಾಂತಿ ಅನ್ನತ್ತೆ. ಬಟಾಣಿ ನಾನೇ ತಿಂತೀನಿ ಅಂತ ಇಸ್ಕೊಂಡೈತೆ. ಕ್ಲೀನಾಗಿ ಕುತ್ಕೊಂಡು ತಿನ್ಬೇಕಲ್ವ ಮಗನೇ? ಹಾಂ, ಕೈಯಲ್ಲಿ ತಟ್ಟೆ ಇಟ್ಕೊಂಡು. ಹಾಂ, ಸ್ಕೂಲಲ್ಲಿ ಹೆಂಗಿತ್ತಪ್ಪ ಇವತ್ತು? ಹಾಂ ಹಾಂ, ಸೈಲೆಂಟಾಗಿದ್ದ? ಏನು ಹೇಳ್ಕೊಟ್ರಮ್ಮ? ಕಲರ್ಸ್ ಹೇಳ್ಕೊಟ್ರ? ಕಲರ್ಸ್ ಮಾಡ್ದಾ? ಏನು ಕಲರ್ಸ್ ಮಾಡಿದೆ? ಸನ್ ಹಾರ್ಟ್. ರೈಮ್ಸು ಸಾಂಗ್ ಹೇಳ್ಕೊಟ್ರಾ? ಅಳ್ಳಿಲ್ಲಮ್ಮ? ಮ್ಯಾಮ್ ಹೇಳ್ತಾಯಿದ್ರು ಮಮ್ಮಿಗೊಂದು ಮುತ್ತು ಕೊಟ್ಬಿಟ್ಟು ಬರ್ತೀನಿ ನನ್ನ ಬಿಡಿ ಅಂತ ಕೇಳ್ತಾ ಇದ್ದಂತೆ. ಹಾಂ, ಕೇಳಿಸ್ತು ನನಗೆ. ಮೊಮ್ಮಂಗೆ ಒಂದೇ ಒಂದು ಮುತ್ತು ಕೊಡ್ತೀನಿ ಅಂತ ಇದ್ದೆ. ಹಂಗೆಲ್ಲ ಅಂತಾರಾ? ಮನೆಗೆ ಬಂದ್ಮೇಲೆ ಕೊಡ್ಬೋದು, ಒಳಗೋದ್ಮೇಲೆ ಯಾರು ಹಂಗೆ ಅಂತಾರ? ಮ್ಯಾಮ್ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಹೇಳ್ಬಿಟ್ಟು ನಗ್ತಾಯಿದ್ರು, ಧ್ಯಾನ್ಶು ಮಮ್ಮಗೆ ಮುತ್ತು ಕೊಡ್ತೀನಿ ನನ್ನ ಬಿಡಿ ಅಂತ ಕೇಳ್ತಾ ಇದ್ದಾನೆ ಅಂತ. ಹಾಂ, ಬಾಯಲ್ಲಿ ಒತ್ತರಿಸ್ಬೇಡ, ಇರು ಫಸ್ಟ್ ಆಗಿ ಬಾಯಲ್ಲಿರೋದು ನಗಿ ತಗೋ, ನೀರು ಕುಡಿದ್ಬಿಟ್ಟಾಗಿ. ಒಂದು ತಿಂದಾದ್ಮೇಲೆ ಒಂದು ತಿನ್ನಬೇಕಮ್ಮ, ಎಲ್ಲ ಒತ್ತರಿಸ್ಕೊಬೇಡ. ನಾನು ತಿನ್ನಿಸ್ಲಾ? ಹಾಂ, ಬೇಡವಾ? ದೊಡ್ಡವನಾಗ್ಬಿಟ್ಟ ಅವನು, ನಾನು ತಿನ್ನಿಸ್ಬಾರ್ದಂತೆ. ಇರೋ ಬಾಯಲ್ಲಿರೋ ತಿನ್ನು ಫಸ್ಟು. ಕಳ್ಳನು. ಸ್ಕೂಲಿಂದ ಬಂದ್ಬಿಟ್ಟು ದೋಸೆ ಕೊಟ್ಟಿದ್ದೀನಿ, ತಿಂತಾಯ್ತೆ. ಏನು ಬೇಬಿ, ಆಯ್ತಾ ಟಿಫನ್ನು? ಏನು ಟಿಫನ್ನು? ಇಡ್ಲಿ. ಹೆಂಗಿತ್ತು ಇಡ್ಲಿ? ಚೆನ್ನಾಗಿ ಬಂದಿತ್ತಲ್ಲ? ಚೆನ್ನಾಗಿ ಉಬ್ಬುತ್ತೆ ಇವಾಗ, ಚೆನ್ನಾಗೂ ಬಂದಿತ್ತು. ಮಿಕ್ಸಿ ಬೇರೆ ಕೆಟ್ಟೋಯ್ತು, ರಿಪೇರಿ ಮಾಡಿಸ್ಕೊಂಡು ಬಂದಿದ್ವಿ. ಈಸಿಯಾಗಿ ರುಬ್ಬಿಟ್ಟೆ ನೆನ್ನೆ, ಒಂದು ಅದೇ 10 ನಿಮಿಷದಲ್ಲಿ ಎಲ್ಲ ರುಬ್ಬಿಟ್ಟಿದ್ದೆ. ಎಲ್ಲ ಕೆಲಸ ಆಯಿತು ಇವತ್ತು. ಹಾಲು ಕಾಯಿ ಸಿಕ್ಕಿದ್ದೀನಿ. ಸ್ವಲ್ಪ ಟಿ ವಿ ನೋಡ್ಬಿಟ್ಟು ತಿನ್ಬಿಟ್ಟು ನಾವು 1:30ಗೆ ಹೋಗಿ ಮಲ್ಕೋತೀವಿ ಅಲ್ವಮ್ಮ? ಹಾಂ ಅಲ್ವಪ್ಪ? ಸ್ಕೂಲ್ ಮುಗ್ದೋಯ್ತು, ನಾಳೆ ಹೋಗ್ಬೇಕು. ತಿನ್ನು, ಹತ್ರಿಸ್ಕೊಬೇಡ, ತಿನ್ನು ಮಗನೆ. ಒಂದು ತಿನ್ಮೇಲೆ ತಿನ್ನಬೇಕು. ಏನು ಮಾಡಿದ್ಯಾ? ಏನು ಹೇಳು ಹಂಗೆ. ಏನದು? ಅಲ್ಲ, ಅದ್ರ ಹೆಸ್ರೇನು? ಪಜಲ್. ತಗೋ, ವಿಡಿಯೋ ಮಾಡ್ಕೊಬೋಗು. ಹಿಂಗೆ ಹಿಡ್ಕೋಬೇಕು.
ಏಯ್ ಏಯ್ ಮಿರ್ಗ ಈಗ ಈ ಕಡೆ ಹಾಂ ತೋರ್ಸ್ಕೋಬೇಕು. ದೂರದಿಂದ ಕ್ಲೀನಾಗಿ ತೋರಿಸಿ. ಏನದು? ಆಲ್ಟೋಫಾಸ್, ಹ್ಞೂ ಸ್ಟಾರ್, ಹ್ಞೂ ಫೇಸ್. ಯಾರು ಮಾಡಿದ ಪಜಲು? ಫೇಸ್, ಸ್ಟಾರ್, ಆಲ್ಟೋಫಾಸ್, ನಾನು. ಏನು ಇಳಿ ಕೆಳಗೆ ಇಲ್ಲಿ ಬಾ. ಸೈಕಲ್ನ ನೀನು ಇನ್ನು ನಿಲ್ಸ್ಬಿಟ್ಟು ಬಾಗು. ಸೈಕಲ್ ನಿಲ್ಸ್ಬಿಟ್ಟು ಬಾಗು. ಹ್ಞೂ ಅಲ್ಲಿ ಕೂಕೋ ಐತೆ ನೋಡ್ಕೊಂಡು ಹೋಗು. ಅಲ್ಲೇ ನಿಲ್ಸ್ಬಿಟ್ಟು ಬಾ. ಹ್ಞೂ ಅಲ್ಲಿ ನಿಂತ್ಕೊ. ಇಲ್ಲಿ ಮುಂದೆ ಬನ್ನಿ ಪಪ್ಪ ಹತ್ರ. ಮುಂದೆ ಬಾ. ಕಣ್ಣು ಮುಚ್ಕೊ. ಹೇಳು. ಸ್ಕೂಲಲ್ಲಿ ಆಡಲ್ಲ, ಗುಡ್ ಬೈ ಥರ ಇರ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ಮಮ್ಮಗೆ ಒಂದು ಮುತ್ತು ಕೊಡೋಕೆ ಬರ್ತೀನಿ, ಡವ್ ಮಾಡ್ತೀನಿ, ಅದೆಲ್ಲ ಮಾಡೋಂಗಿಲ್ಲ, ಓದ್ತೀನಿ, ಹಾಂ ಸೈಲೆಂಟಾಗಿ ಆಟ ಆಡ್ಕೊಂಡು ಬರ್ತೀನಿ ಅಂತ. ಕುತ್ಕೋ. ಅದನ್ನ ಬಿಡೋದು ಮಾಮಿದದು. ಏನೋ ಒಂದು ಕೊಡುತ್ತೆ. ಕಣ್ಣು ಮುಚ್ಕೊ. ಹ್ಞೂ ಹ್ಞೂ ನಾನು ತೆಗಿಯೋನಾರ್ಗೂ ತೆಗಿಯಂಗಿಲ್ಲ. ಮುಚ್ಚು ಮುಚ್ಚು. ತೆಗಿಯಂಗಿಲ್ಲ. ನೀನು ಹಿಂಗೆಲ್ಲ ಓಡಾಡಿದ್ರೆ ನಿಂತ್ಕೊ ಅಲ್ಲೇ. ಕಳ್ಳಾವೇವಿ ಅವನು. ಹ್ಞೂ ಇರು ಇರು. ತೆಗಿಯಂಗಿಲ್ಲ. ಅಲ್ಲಿ ಎಲ್ಲಿ ಕಳ್ಳ ಅವನು ತೆಗಿಯಂಗಿಲ್ಲ. ಹ್ಞೂ ನೋಡು. ನಿನ್ ಗೋರಿಲ್ಲ ಬೇಕಾ ಗಾಡ್ಜಿಲ್ಲ ಬೇಕಾ? ಹಾಂ ಎರಡು ವೇಟು. ನೀನು ಜಾಸ್ತಿ ಇದೆಯಾ, ನೀನು ಕಳ್ಳ ಇದೆಯಾ? ತೋರಿಸು ಸರಿ ಹೊಡೋನ್ಗೆ. ಓ ಹೆಂಗಿದೆ ಇವರು? ಅಷ್ಟೇ ಅದು ಕತ್ತು. ತಿರ್ಗಲ್ಲ ಅದು ಕತ್ತೆಲ್ಲ. ನೀನು ತಿರ್ಗಿಸ್ ಮುರಿದ್ಗಿರ್ದು ಹಾಕ್ಬಿಟ್ಟಿಯ. ಕೊಡಿಲಿ, ನಾನು ನೋಡ್ತೀನಿ ಒಂಚೂರು. ಮಮ್ಮ ಕೈಯೆಲ್ಲ ಹೆಂಗಿದೆಪ್ಪ? ಓಯ್ ಫುಲ್ಲು ಸಖತ್ತಾಯ್ತು. ಹಿಡ್ಕೊ. ಥ್ಯಾಂಕ್ ಯು ಹೇಳ್ದೆ ಪಪ್ಪಾಗೆ. ಹ್ಞೂ ಮುತ್ತು ಪಪ್ಪಾಗೆ. ಪಪ್ಪಾಗೆ ಪಪ್ಪ ಕೊಡ್ಸಿದ್ದು ಕೊಡು. ಗುದ್ದಿಸಂಗಿಲ್ಲ ಮಗನೆ. ಪಜಲ್ಲೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಡು, ಹಾಳಾಯ್ತವೆ. ಇದು ನಾನು ದೇವ್ರ ಮನೆಗೆ ಅಂತ ತರಿಸ್ಕೊಂಡಿದ್ದೆ. ತೋರಿಸು ಸುನಿ. ಚಿಕ್ಕದು ರಾಘವೇಂದ್ರ ಸ್ವಾಮಿ ಇಡಕ್ಕೆ ಪೀಠ ಮಂಟಪ. ಇನ್ನೊಂದು ಏನು ಬೇಕು ನಿಂಗೆ? ಬೈಲಿ. ಏನು ಬೇಕು ನಿಂಗೆ? ಹಾಂ ಗಾಡ್ಜಿಲ್ಲ. ಏನೇನಿದೆ ನಿನ್ನ ಹತ್ರ? ನಿನ್ನ ಹತ್ರ ಏನೇನಿದೆ? ಹಲ್ಕ್, ಥಾನೋಸ್. ಅಯ್ಯೋ ಕತ್ತಿಯಾಗಿ ಯಾವ ಕಡೆ ತಿರುಗಿರತ್ತು ಕೊಡ್ಸಿದ್ಯಾ ನೀನಾ? ಹಾಂ ಆಯಿತು ಬಿಡು. ಏನೇನಿದೆ? ಹಲ್ಕು, ಥಾನೋಸ್, ಐರನ್ ಮ್ಯಾನ್. ಇದೇ ಹೇಳಿಲ್ಲ ನೀನು. ಹಾಂ ಹಾಂ ಎಲ್ಲ ತೆಗೆಸ್ಕೊಬಿಟ್ಟಿದ್ಯಲ್ಲ ಅವೆಂಜರ್ಸು. ಈಗ ನೋಡಿದ್ರೆ ಗೋರಿಲ್ಲ, ಗಾಡ್ಜಿಲ್ಲ ಎಲ್ಲ ತೆಗೆಸ್ಕೊಬಿಟ್ಟಿದ್ಯಾ. ಇದೆಲ್ಲ ಇತ್ತವೆ ನಿನ್ನ ಹತ್ರ. ಅವೆಂಜರ್ಸ್ ಎಲ್ಲ ಸೆಟ್ ಕೊಡಿಸ್ಬಿಟ್ಟಿದ್ಯಲ್ಲ. ಹಾಂ ಇನ್ನೂ ಏನು ಕೊಡಿಸ್ತೀಯಳು? ಹಾಂ ಗಾಡ್ಜಿಲ್ಲ ಆದಮೇಲೆ ಇನ್ನೇನು? ಅಷ್ಟೇ. ಇನ್ಯಾರು ಬರ್ತಾರೆ ಹೇಳು?
ಆವಾಗ ಶೇರ್ ಖಾನು ಬಲ್ಲು ಅದೆಲ್ಲ ಮುಗೀತು, ಜಂಗಲ್ ಬುಕ್ ಮುಗೀತು. ಇವಾಗ ಅವೆಂಜರ್ಸ್ ಮುಗೀತು. ಅನಿಮಲ್ಸ್ ಎಲ್ಲ ಮುಗೀತು. ಅವೆಂಜರ್ಸು ಎಲ್ಲ ಬಂದರು, ಸೂಪರ್ ಹೀರೋಸು. ಮೂವಿ ನೋಡ್ಬಿಟ್ಟ ಮೊನ್ನೆ ಯಾವ್ದದು, ಗಾಡ್ಜಿಲ್ಲಾ ವರ್ಸಸ್ ಕಿಂಗ್ ಕಾಂಗ್. ಅದಕ್ಕೆ ಅದು ಬೇಕು. ಇವಾಗ ಅದು ಬೇಕು. ನೀನು ಯಾವ್ದು ಮೂವಿ ತೋರಿಸ್ತೀಯ ಅದೆಲ್ಲ ಬೇಕು ಅಂತಾನೆ. ಮೊನ್ನೆ ಕೇಳ್ತಾ ಇದ್ನಲ್ಲ, ಅದೇನು ಮಾಸ್ಕ್ ಅಲ್ಲ, ಹೆಲ್ಮೆಟ್ ಥರ ಇದು ಐರನ್ ಮ್ಯಾನ್ದು ಫುಲ್ಲು ಹೆಲ್ಮೆಟ್ ಶೀಲ್ಡ್ ಥರ ವೊಲ್ವರಿನ್. ಅದು ಅದು ಎಲ್ಲ ಕೇಳ್ತಾನೆ. ನನ್ಗೆ ಗೊತ್ತೇ ಇಲ್ಲ ಅದೆಲ್ಲ. ಬಾಯ್ಲಿ ಒಂದು ನಿಮಿಷ, ನೀನು ಇಲ್ಲಿ ಐರನ್ ಮ್ಯಾನ್ ಹೆಂಗೆ ಮಾಡೋದು? ಹಿಂದಕ್ಕೆ ಹೋಗು, ನೀನು ಅಷ್ಟು ಮುಂದೆ ಬಂದರೆ ಹೆಂಗೆ? ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಹಿಂಗ, ಸೂಪರ್ ಮ್ಯಾನು. ಬ್ಯಾಟ್ಮ್ಯಾನ್ ಹಿಂಗೆ ಹಾಕ್ಕೊಂಡಿರ್ತಾನೆ ಕಣ್ಣ ಹತ್ರ. ಆಯಿತು. ಕ್ಯಾಪ್ಟನ್ ಅಮೇರಿಕಾ ಶೀಲ್ಡ್. ಹಲ್ಕ್ ಹಿಂಗೆ, ಹಲ್ಕ್ ಸ್ಮ್ಯಾಶ್. ಹಲ್ಕ್ ಹೆಂಗೆ ಮಾಡ್ತಾನೆ? ಕೈ ಹೆಂಗೆ ಮಾಡ್ತಾನೆ? ಹೆಂಗೆ ಅಂತನಾ? ತಾರ್ ಹೆಂಗೆ? ಹ್ಯಾಮರ್. ಆಮೇಲೆ ಎಲ್ಲ ನೋಡ್ಬಿಟ್ಟಿದೆ ಇದು ಅವೆಂಜರ್ಸ್ನ. ಮೂವಿ ಹಾಕಿದ್ರೆ ಹೆಂಗೆ ನೋಡ್ತಾನೆ ಸುನಿ? ಫುಲ್ಲು ಆ ಕಡೆ ಈ ಕಡೆ ತಿರ್ಗೋದೇ ಇಲ್ಲ, ಫುಲ್ ಕಾನ್ಸಂಟ್ರೇಷನಲ್ಲಿ ನೋಡ್ತಾನೆ. ಅವನಿಗೆ ಒಂಥರ ಈ ಫೈಟು ಅವೆಲ್ಲ ಇಷ್ಟ ಅನಿಸುತ್ತೆ ಅಲ್ವಾ? ಹಲ್ಕ್ ಸ್ಮ್ಯಾಶು ಇದೆಲ್ಲ. ನಿಂಗೆ ಯಾರು ಇಷ್ಟ ಅವೆಂಜರ್ಸಲ್ಲಿ? ಥಾನೋಸು. ಹಾಂ. ಸೂಪರ್ ಮ್ಯಾನ್, ಕ್ಯಾಪ್ಟನ್ ಅಮೇರಿಕಾ. ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್ ಇಷ್ಟ ಇಲ್ಲ. ಏಕೆ? ಸ್ಕೂಲ್ಗೆ ಹೋಗ್ಬೇಕು ಇವರು, ಈಗಲೇ ಹೇಳ್ತಾ ಇದ್ದೀನಿ. ಗೋರಿಲ್ಲ ಕೊಡಿಸ್ಬಿಟ್ಟಿದ್ಯಾ? ನಾನು ಸ್ಕೂಲ್ಗೆ ಹೋಗ್ಬೇಕಾ ಅಂತ ಕೇಳೋದು ಅವನು.